ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂದಿನಿ. ಇವತ್ತ ಮನೆಯೊಳಗೆ ಸ್ವಲ್ಪ ಜಲ್ದಿ ಕೆಲಸ ಮುಗ್ದಿತ್ತು, ಹಾಗಾಗಿ ಹೊಲಕ್ಕೆ ಹೋಗೋಣ ಅಂತ ಹೇಳಿ ಬಂದೀವಿ. ಆ್ಯಕ್ಚುಲಿ ಹೊಲ ಇದ್ದು ನಾವು ಫಾರ್ಮ್ ಹಾಕಿ ಇಲ್ಲಿ ಫಾರ್ಮ್ ಹೌಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕನ್ನತ್ತೀವಿ. ಇನ್ನು ಅದಕ್ಕೆಲ್ಲ ಭಾಳ ಎಫರ್ಟ್ ಹಾಕ್ತೀವಿ, ಕನ್ವರ್ಟ್ ಮಾಡ್ಕೋತೀವಿ. ಸದ್ಯಕ್ಕಂತರೂ ಮೇವ್ ಹಚ್ಕೊಂಡಿವಿ. ಒಂದು ಸೈಡ್ ಫುಲ್, ಒಂದು ಸೈಡ್ ಏನಾಯ್ತಲ್ಲ ಸ್ವಲ್ಪ ಮನೆಗೆ ಬೇಕಾಗಿರೋವಂಥ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿವಿ. ಆಮೇಲೆ ಇವತ್ತೇನಾಯ್ತಲ್ಲ, ಒಂದಿಬ್ರು ಜನ ನಮ್ಮ ಫಾರ್ಮ್ನ ವಿಸಿಟ್ ಮಾಡೋಕೆ ಬಂದಿದ್ರು. ಸೊ ಅವ್ರನ್ನ ನಮ್ಮ ಅತ್ತಿ ಮತ್ತು ನಮ್ಮ ಮನೆಯವರಿಬ್ಬರು ಒಳಗೆ ಕರ್ಕೊಂಡು ಹೋದ್ರು ಫಾರ್ಮ್ ವಿಸಿಟ್ ಮಾಡಿಸೋದಕ್ಕೆ. ಆ ಕದ ತೆಗೆದ್ರೆ ಸಾಕು, ನಮ್ಮ ಗೌರಿ ಅಂತರೂ ಒಳಗೆ ನಿಂದ್ರೋದೇ ಇಲ್ಲ. ಯಾವಾಗ ಓಪನ್ ಮಾಡ್ತಾರೆ, ಯಾವಾಗ ಹೊರಗೆ ಬರ್ತೀನಿ ಅಂತಿರ್ತಾಳೆ. ಇದು ನೋಡ್ರಿ, ಕದ ತೆಗೆದ್ರೆ ಸಾಕು, ಹೊರಗೆ ಯಾವಾಗ ಬರ್ತೀನಿ ಅಂತ ಕುಣಿತಿರ್ತಾಳೆ. ಹೆಂಗೆ ಬರ್ತಾಳೆ ನೋಡಿ, ಕುಣ್ಕೊಂಡು ಚಂದಾಗಿ ಯಾವಾಗ ಬರಲ್ಲ, ಪ್ರೆಗ್ನೆಂಟ್ ಅಲ್ಲ. ಚಿನ್ನು ಕೈ ಬಿಡೋಣ ತನ ಆರಾಮ್ ಏಕೊಂತ ಇಡ್ತಿರ್ತದ. ಇಲ್ಲ, ಇಲ್ಲೆಲ್ಲ ಕಾಯಿಪಲ್ಲೆ ಹಚ್ಚಿರಲ್ಲ, ಎಲ್ಲ ತಿನ್ನತೈತದ. ಏನಾಗಲ್ಲ, ಕಾಯಿಪಲ್ಲೆ ಅದು ಶೆಣೆ ಐತ್ಲಿ, ನಿನ್ನಂಗೆ ಮಬ್ಬಿಲ್ಲ ಅದು. ಹುಲ್ ಬಿಟ್ಟ ಎಲ್ಲ ನೋಡಿಗ, ಇದು ಯಾವ್ದ ಬೆಳೆ ಐತಲ್ರಿ, ಚೌಳಿಕಾಯ. ಇಲ್ಲಿ ನೋಡಿಲ್ಲ ಎಷ್ಟೊಂದು ಟೊಮ್ಯಾಟೊ ಗಿಡ ಅದಾವ, ಅವೆಲ್ಲ ಟೊಮ್ಯಾಟೊ ಗಿಡ ತಿನ್ನತೈತಿ. ಸಬ್ಬಸ್ಗಿ ಗಿಡ ಅದ, ಅದಾವ. ಮತ್ತೆ ಇಲ್ಲಿ ಇದು ಸಬ್ಬಸ್ಗಿ ಐತಿ, ಅಲ್ಲೆಲ್ಲ ಇದೆಲ್ಲ ಚಳ್ಳಾರ್ಕಾಯಿ ಬಳ್ಳಿ ಎಲ್ಲ ತಿನ್ನುತ್ತದ. ಇದ ತಿನ್ನಕ್ ಅನ್ನೋದಿಲ್ಲ, ಮೇವಕ್ಕಿಂತ ಜಾಸ್ತಿ ಬರೀ ಕಾಯಿಪಲ್ಯಕ್ಕೆ ಬಾಳ ಜೀವ ಐತಿದ, ಅದನ್ನ ತಿನ್ನುತ್ತ. ಇಲ್ಲಿ ನೋಡಿದೆಲ್ಲ ತೆಂಗಿನಕಾಯಿ ಎಲ್ಲ ಅದೇ ತಿಂದೈತಿ. ಅಲ್ಲಿ ತೋರ್ಸಲ್ ಅದು ಹೆಂಗ್ ತಿಂದೈತಿ ನೋಡಿ, ಎಷ್ಟು ದೊಡ್ಡದಾಗಿತ್ತು ಗಿಡ, ಅದ ಎಲ್ಲ ತಿಂದ್ಬಿಟ್ಟೈತಿ. ತಿನ್ನಂದ್ರೆ ತಿನ್ಲಾರ್ದೆಲ್ಲ ತಿಂತೈತಿ. ಮನುಷ್ಯ ತಿನ್ನೋದೆಲ್ಲ ತಾನೇ ತಿಂದ ನೋಡಿಲ್ಲ ಹೆಂಗ್ ತಿನ್ನತೈತಿ. ಇದ ಬೇಕಂತಿಲ್ಲ, ಅದಕ್ಕ ಹೊರಗ್ ಬಂದಂದ್ರ ಸಾಕು. ಅಷ್ಟು ಆಡದ ನಮ್ಮ ಈ ಗೌರಿ ಒಂದೇ ಸಿಕ್ಕಿದ್ದೆಲ್ಲ ತಿಂತೀನಿ ಅಂತಾಳ. ಹೊರಗ್ ಬಿಟ್ರೆ ಪ್ರೆಗ್ನೆಂಟ್ ಅದಾಳ, ಸೂಕ್ಷ್ಮಗ ಅಡ್ಡಾಡೋಣ ಅನ್ನೋದೇ ಇಲ್ಲ. ಬಾ ಹೋಗೋಣ ಗೌರಿ, ಬಾ ಹೋಗೋಣ. ನೋಡ ಎಲ್ಲ ತಿಳಿತೈತಕ್, ಈಗ ಆದ್ರೂ ಬರಲ್ಲ. ಈಗ ಬಾ ಹೋಗೋಣ ಅಂದ್ರೆ ಹೆಂಗ್ ಮುಂದ್ ಓಡೋಗ್ತಾಳ ನೋಡ. ಗೌರಿ ಬಾ ಹೋಗೋಣ, ಬಾ ನೋಡಲ್ಲ ಹೆಂಗ. ಬಾ ಹೋಗೋಣ, ಬಾ ಒಳಗ ಹೋಗ. ಒಳಗ್ ಮಾತ್ರ ಹೋಗೋದ್ ಬೇಡ, ಶೆಡ್ ಒಳಗಂತ್ರು ಇರೋದೇ ಇಲ್ಲ ಅಂತಾಳ. ಬರೇ ಹೊರಗೆ ಅಡ್ಡಾಡೋನು, ಸಿಕ್ಕಿತ್ತಿನ. ಅಲ್ಲಿ ನೋಡಿ ಅಲ್ಲಿ ಹೊಂಟತು ಬೆಂಡಿಕಾಯಿ, ಚೌಳಿಕಾಯಿ, ಮೆಣಸಿನ್ಕಾಯಿ ಎಲ್ಲ ಅದಾವು. ಹೊರಗೆ ಬಿಡೋದೇ ತಪ್ಪಾಗ್ಬಿಟ್ಟೈತಿ. ಗೌರಿ ಹೆಂಗ್ ಮಾಡತ್ತ. ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಮೆಣಸಿನ್ಕಾಯಿ ಎಲ್ಲ ತಿನ್ಬೇಕಲ್ಲ, ಅದು ಕೋಡ್ ಹೊಂಟಾಳಂಗ. ಬಾ, ಮೇವ್ ಬೆಳೆದೈತಿ, ಕಸ ಕಡ್ಡಿ ಎಲ್ಲ ಬೆಳೆದಾವ, ಅದನ್ನ ತಿನ್ನಂದ್ರೆ ಸಾಕು. ಅಲ್ಲಿ ವೆಜಿಟೇಬಲ್ಸ್ ಹಾಕಿ ಕಾಯಿಪಲ್ಲೆ ಹಾಕಿದಲ್ಲೇ ಹೋಗ್ತೀನಿ ಅಂತಾಳ. ಬಾ, ನಂಗಂದ್ರೆ ದಮ್ ಹಾಕ್ಬಿಡ್ತೀನಿ. ನೋಡ್, ನೀ ನೋಡಿದ್ರೆ ಅತ್ತಿನ ನಂಗೆ ದಮ್ ಹತ್ಬಿಡ್ತದ ಜಕ್ಕೊಂದು. ದಾಸವಾಳ ಗಿಡನೂ ತಿನ್ನತೈತಿ. ಅಷ್ಟ ಆಡದ ನಮ್ಮ ಒಂದರ ಹೊರಗೆ ಕರ್ಕೊಂಡ್ ಬಂದ್ರೆ ಹೊರಗೆ ಬರೋದು ಇಲ್ಲೇ ಇಲ್ಲ. ಇದು ಬಾಗ್ಲ ತೆಗೆದ್ರೆ ಸಾಕು, ದುಬು 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 ಓಡ್ ಬಂದ್ಬಿಡ್ತಾಳ. ಹಂಗ ಪ್ರೆಗ್ನೆಂಟ್ ಅದೀನಿ ಅನ್ನೋದು ಚಿಂತಿಲ್ಲ ಆಕಿಗೆ. ಈ ಗೌರಿ ಒಬ್ಬಕ್ಕೆ ಹಿಂಗ್ ಮಾಡೋದ್ ನೋಡು. ನಮ್ ಚಿರು ನೋಡ್ರಿ ಕೆಳಗ್ ಬಿಡು ಅಂತ ಹೇಳಿ ಅವ್ರ ಪಪ್ಪಾಗ ಹೊಡೆಯತ್ತಾನ ನೋಡ್ರಿ. ಬಹಳ ಜಗಳ ಮಾಡ್ತಾನ, ಜಗಳ ಗಂಟ. ಚಿರು ಹಾಯ್ ಹಾಯ್ ಚಿರು, ಚಿರು ಹಾಯ್. ನೋಡಲ್ಲ ಎಷ್ಟು ಚಂದ. ಇಲ್ಲಿ ನಮ್ಮ ಅತ್ತೆಯರು ಕಸ ತೆಗಿಯತ್ತಾರ. ಅವ್ರಂತೂ ಒಂದ್ ತಾಸು ಪುರ್ಸತ್ತಿರಲ್ಲ, ಸ್ವಲ್ಪ ರೆಸ್ಟ್ ಮಾಡಲ್ಲ. ಬೆಳಗ್ಗೆ ಅಲ್ಲಿ ನಾಷ್ಟ ಮಾಡ್ಕೊಂಡ್ ಬಂದ್ರಂದ್ರ ಮನಿಗೆ ಕತ್ಲಾಗತನ ಹೊಲ್ದಾಗ ಬರೀ ಕೆಲಸ ಮಾಡೋದೇ ಮಾಡೋದ. ಅವ್ರು ಕೇಳಿದ್ರೆ ನಾವು ಮೊದ್ಲಿಂದ ದುಡ್ದೀವಿ, ಈಗ ಕುಂತ್ ತಿನ್ನಕ್ಕಾಗಲ್ಲ, ನಮ್ಗೆ ದುಡಿದ್ರನ ಸಮಾಧಾನ, ಮೈಕೈ ಎಲ್ಲ ಹಗರಿರುತ್ತ ಅಂತಾರ. ಆದ್ರೆ ನಾವು ಉಲ್ಟಾ ಕೆಲಸ ಮಾಡಿದ್ವಿ ಅಂದ್ರೆ ಮೈಕೈ ನೋವುತ್ತ. ಆದ್ರೂ ಅವ್ರಷ್ಟು ಗಟ್ಟಿ ನಾವ್ ಇರಕ್ಕಾಗಲ್ಲ, ಯಾಕಂದ್ರೆ ಅವ್ರಂತ ಫುಡ್ ತಿಂದಾರ ಮೊದ್ಲೆಲ್ಲ, ಅದಕ್ಕಷ್ಟು ಸ್ಟ್ರಾಂಗ್ ಅದಾರ. ನಾನೀಗ ಅವ್ರು ತೆಗ್ದಿಟ್ಟಿರೋ ಅಂತ ಎಲ್ಲಾ ಕಸನ ತಗೊಂಡೋಗಿ, ಕಸನಕ್ಕೆ ಏನದು ಮೇವ್ ಆಗೈತಿ, ಆ ಮೇವನ್ನ ತಗೊಂಡ್ ಹೋಗಿ ಆಡ್ಗಳ್ಗೆ ಹಾಕ್ತಿವಿ. ಹಸಿ ಮೇವ್ ಆಗುತ್ತದೆಲ್ಲ, ಹುಲ್ಲು ಕಸ ಕಡ್ಡಿ ಹಿಂಗಿರುತ್ತಲ್ಲ. ಸೊ ತಗೊಂಡ್ ಹೋಗಿ ನಾನು ಆಡ್ಗಳ್ಗೆ ಹಾಕ್ತೀನಿ. ಈಗ ಪುಟ್ಟಿ
ಹಾಂ ಅದಕ್ಕೆ ಹಂಗಾಗುತ್ತದ. ನಡಿ ಬಾ 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 ಬಾ. ಆ ಕಡೆ ಹೋಗೋ. ಒಂದಿದ್ದು ತಿನ್ನೋದಿಲ್ಲ ನೋಡು, ಹಸಿ ಮೇವು ಮತ್ತದು. ಹಸಿರು ಅಷ್ಟೇ ತಿನ್ನತ್ತಲ್ಲ. ಹ್ಞೂ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಮ್ಮ ಪ್ರೀತು ಸ್ಕೂಲ್ ಕಡೆ ಹೊಂಟೀವಿ. ಸ್ಕೂಲ್ ಬಿಡೋ ಟೈಮ್ ಆಗೈತಿ. ಸೊ ಅವನ್ನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತೇಳಿ ಹೊಂಟೀವಿ ಈಗ. ಇದು ನಮ್ದು ಟೀ ಸ್ಟಾಲ್. ಇಲ್ಲೇ ನಮ್ಮ ರೀತು ಸ್ಕೂಲ್ ಐತಿ. ನಾವು ಹೋಗೋಷ್ಟ್ರೊಳಗೆ ಸ್ಕೂಲ್ ಬಿಟ್ಟು ಸ್ಕೂಲ್ ಬಸ್ಸು ನಮ್ಮ ಮುಂದೆ ಬಂತು. ಸೊ ಇಳಿಸ್ಕೊಂಡು ಅಲ್ಲೇ ನಿಂದಿರಿಸಿ ನಮ್ಮ ಪಾಪನೂ ಇಳಿಸ್ಕೊಂಡ್ವಿ. ಅವನು ಯಾವಾಗೂ ಡ್ರೈವರ್ ಸೀಟಿಗೆ ಕೂಡೋದು. ಅವ್ರು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಭಾಳ ಕ್ಲೋಸ್. ಸೊ ಅವ್ರ ಕಡೆಗೆ ಕೂಡೋದು. ಅವ್ರನ್ನ ಹೋಗಿ ಎತ್ಕೊಂಡು ಬಂದು ಕಾರೊಳಗೆ ಕುಂದಿರ್ಸ್ಕೊಂಡ್ವಿ. ಇವ್ನಿಗೆ ಎಷ್ಟು ಖುಷಿ ಆಯ್ತು ನೋಡಲ್ಲ. ರೀತುನ್ ಕರ್ಕೊಂಡು ನಾವು ಮತ್ತೆ ಸ್ಕೂಲಿಗೆ ಬಂದ್ವಿ. ನಮ್ಮ ರೀತು ಎದುರು ಬಿಟ್ಟಿದ್ದ ಮತ್ತೆ ಸ್ಕೂಲಿಗೆ ಅಂತೇಳಿ. ಯಾಕಂದ್ರೆ ಇಲ್ಲಿ ನನ್ನ ಫ್ರೆಂಡ್ ಅದಾರ. ಅವ್ರು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು, ಈಕಿ ನಾನು ಫ್ರೆಂಡು. ಅವ್ರು ನನಗೆ ಅನ್ನ, ಆಕಿ ಇವ್ರಿಗೆ ತಂಗಿ. ಸೊ ಹಂಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅಲ್ಲೇ ನಿಂತು ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಹೆಂಗಂದ್ರು ಕತ್ಲಾಗಿ ಬಂದೈತಿ, ಸ್ವಲ್ಪ ಟೀ ಕುಡ್ದು ಹೋಗೋಣ, ಟೀ ಸ್ಟಾಲ್ ಒಳಗೆ ಟೀ ಚೆನ್ನಾಗಿರುತ್ತಾ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ನಾವು ಟೀ ಸ್ಟಾಲಿಗೆ ಹೋದ್ವಿ. ದೊಡ್ಡದೊಳಗ ಅರ್ಧ ಹಾಕ್ತಾನೆ, ಕುಡಿಯಾಕ ಬರಲ್ಲ ತುಂಬಿದ್ರ. ನೋಡ್ ತಂಗಿಗ ಅಂದ್ರ ಕುಂತಲ್ಲೇ ಎಲ್ಲಾ ತಂದು ಕೊಡ್ತಾರ. ಇಲ್ಲ ನಾನ್ ಕರ್ಕೊಂಡ್ ಬಂದಿದ್ದೀನಿ. ನೀ ಇದ್ದಲ್ಲಿ ಬಂದಿರ್ತೀನಿ ಅದೇ. ನಾನೇ ಇನ್ಮೇಲೆ ಬರೋದಿಲ್ಲ. ಅವು ವಿಡಿಯೋಸ್ ಎಲ್ಲ ಫ್ರ್ಯಾಂಕ್ ವಿಡಿಯೋಸ್ ಫ್ರೆಂಡ್ ಮನೆಗೆ ಹೋಗಿದ್ದೆ ಹಂಗೆಲ್ಲ ಮಾಡ್ತಾರಲ್ಲ. ನೆಕ್ಸ್ಟ್ ಮನೆಗೆ ಬರ್ತೀನಿ. ನಾನು ಎಲ್ಲ ಕ್ಯಾಮ್ರಾ ನಿನ್ ಮೊಬೈಲ್ ಕಸ್ಕೊಂಡು ಫಸ್ಟ್ ಇಷ್ಟ ಕಳಿಸ್ತಂತ ನಮ್ಮ ಅಣ್ಣ ಅದಕ್ಕಂತ ಸಿಗಲಿ. ಆಯ್ತು ನಡೀತಿ. ಅಣ್ಣ ಯೂಟ್ಯೂಬ್ ಮಾಡಿದ್ದಿಲ್ಲ ನೀವು ಅಲ್ಲ ಮಾಡೋ ಸರಿ, ಬಟ್ ಅಲ್ಲೇ ಹಿಂಗ್ ಮಾಡಿಲ್ಲ. ಏನ ಮಾಡಿದ ಮೆಮೊರೀಸ್ ಹಾಕ್ಯಾರ ಯೂಟ್ಯೂಬ್. ಕುಡಿಯಲ್ರಿ? ನಮ್ ಕಾಕ ಈಗ ಒಂದ್ 15 ದಿನದಿಂದ ಶುಗರ್ ಬಂದೈತೆ ಅಂದ್ ಬಿಟ್ಟಾರಿ. ಬಿಸ್ಕಿಟ್ ರೀ ಏನು ಬೇಡ್ರಿ. ಸೊ ಟೀ ಕುಡಿದು ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ನಮ್ಮ ರೀತಿನ ಕರ್ಕೊಂಡು. ಇಷ್ಟಿತ್ತು ಇವತ್ತಿನ ಬ್ಲಾಗ್. ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.